ಫ್ರೆಂಡ್ಸ್, ಇನ್ನೇನು ಸ್ವಲ್ಪ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ನಾವು ಹಬ್ಬದ ತಯಾರಿ ನಡೆಸಲೇಬೇಕಾಗತ್ತೆ. ಸೊ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋ ಬರ್ತಾ ಇದ್ದಾವೆ. ಸೊ ಯಾರು ಕೂಡ ಮಿಸ್ ಮಾಡ್ದೇ ಎಲ್ಲವೂ ವಿಡಿಯೋಗಳನ್ನು ನೋಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಕಳಸಕ್ಕೆ ತೆಂಗಿನಕಾಯಿ ಅಲಂಕಾರ ಹೇಗೆ ಮಾಡಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ಒಂದು ತೆಂಗಿನಕಾಯಿನ ತೊಗೊಂಡ್ಬಿಟ್ಟು ಅದನ್ನು ಫುಲ್ ನಾರುಗಳನ್ನೆಲ್ಲ ನೀಟಾಗಿ ಅದನ್ನು ತೆಕ್ಕೊಂಡಿದ್ದೀನಿ. ಅದು ನಾರಿದ್ದರೆ ಚೆನ್ನಾಗಾಗಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ನೀಟಾಗಿ ನಾರನ್ನೆಲ್ಲ ತೆಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಗೋಧಿ ಹಿಟ್ಟು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಪೂರ್ತಿ ತೆಂಗಿನಕಾಯಿಗೆ ನೋಡಿ ಈ ರೀತಿ ನಾನು ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಪೂರ್ತಿ ತೆಂಗಿನಕಾಯಿಗೆ ನಾವೇನು ಕಲಿಸ್ಕೊಂಡಿದ್ವಲ್ಲ ಆ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ನೀರು ಹಾಕಿ ಅದನ್ನು ನಾನು ಪೂರ್ತಿ ತೆಂಗಿನಕಾಯಿಗೆ ಅದನ್ನು ಹಚ್ಕೊಂಡ್ಬಿಟ್ಟು ನಂತರ ಅರಿಶಿಣ ಪುಡಿನ ನೋಡಿ ಈ ಥರ ಒಂದು ಜಾಲರಿಯ ಸಹಾಯದಿಂದ ಈ ರೀತಿ ಸ್ಪ್ರೇ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಪೂರ್ತಿ ತೆಂಗಿನಕಾಯಿಗೆ ಒಂದೇ ಲೆವೆಲ್ಲಾಗಿ ನಿಮಗೆ ಬರುತ್ತೆ ಅರಿಶಿನ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಕೈಯಿಂದ ಈ ರೀತಿ ಮೆತ್ತಿದ್ರೆ ಒಂದು ಹತ್ರ ಜಾಸ್ತಿ ಒಂದು ಹತ್ರ ಕಮ್ಮಿ ಈ ರೀತಿ ಬಂದ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಈ ರೀತಿ ಜಾಲರಿಯ ಸಹಾಯದಿಂದ ನೀಟಾಗಿ ಈಕ್ವಲಾಗಿ ಈ ರೀತಿ ಬೀಳುವಂತೆ ಹೀಗೆ ಸ್ಪ್ರೇ ಮಾಡಿಬಿಡಿ. ಆವಾಗ ಎಲ್ಲ ಕಡೆಯೂ ಕೂಡ ಒಂದೇ ಲೆವೆಲಲ್ಲಿ ನಿಮಗೆ ಅರಿಶಿನ ನೀಟಾಗಿ ಅದು ಹತ್ಕೊಂಡಿರುತ್ತೆ. ನೋಡಿ, ಈಗ ನಾನು ಪೂರ್ತಿ ತೆಂಗಿನಕಾಯಿಗೆ ಅರಿಶಿನ ನಾನು ಹಚ್ಕೊಂಡಾಗಿದೆ. ಈಗ ತಿಲಕ ಇಡಲಿಕ್ಕೆ ಅಂತ ಹೇಳಿ ನಾವು ಡ್ರಾ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ತಿಲಕನ ಡ್ರಾ ಮಾಡಿಕೊಂಡು ಅದನ್ನು ಇಟ್ಕೋಬೋದು. ನೋಡಿ, ನಾನೀಗ ಸದ್ಯಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಡಿಸೈನಲ್ಲಿ ನಾನು ತಿಲಕ ಇಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ವೈಟ್ ಪೇಪರ್ನ ತೊಗೊಂಡ್ಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಡಬಲ್ ಲೇಯರ್ ಬರೋ ಥರ. ನೋಡಿ, ಈ ರೀತಿ ನಾನು ಬರೆದಿಟ್ಕೋತಾ ಇದ್ದೀನಿ. ನೋಡಿ, ಈಸಿ ಆಗಲಿಕ್ಕೆ ಹಚ್ಚಲಿಕ್ಕೆ ಅನ್ನೋದಕ್ಕೆ ಈ ರೀತಿ ಬರಿತಾ ಇದ್ದೀನಿ. ನಂತರ ಇದನ್ನು ನಾವೇನು ಬರ್ಕೊಂಡಿದ್ವಲ್ಲ ಆ ಶೇಪಲ್ಲೇ ಇದನ್ನು ಕಟ್ ಮಾಡಬೇಕು. ನೋಡಿ, ಈ ರೀತಿ ಬರುತ್ತೆ. ಅದನ್ನು ಹಾಳೆನ ಪೇಪರ್ನ ಈ ರೀತಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಡಿಸೈನ್ ಬರುತ್ತೆ. ನಂತರ ನಮಗೆ ಎಲ್ಲಿಗೆ ಬೇಕೋ ನೋಡಿ, ಎಲ್ಲಿ ಕರೆಕ್ಟಾಗಿ ನೀಟಾಗಿ ಇರುತ್ತಲ್ವ ತೆಂಗಿನಕಾಯಿ, ಅಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಅದನ್ನು ಈ ರೀತಿ ಫಸ್ಟು ಪೇಪರ್ನ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೀವು ನೀರು ಹಚ್ಚಿ ಕೂಡ ಕುಂಕುಮನ ಹಚ್ಕೋಬಹುದು. ಬಟ್ ನಾನಿಲ್ಲಿ ಬಯೋಲಿನ್ ಬಳಸ್ತಾ ಇದ್ದೀನಿ. ಬಯೋಲಿನ್, ವ್ಯಾಸ್ಲಿನ್ ಈ ರೀತಿ ನೀವು ಬಳಸಬಹುದು. ಯಾಕೆ ಅಂದರೆ ಕುಂಕುಮ ಹಚ್ಚಿದ ತಕ್ಷಣ ಅದು ಬೀಳೋದಿಲ್ಲ. ತುಂಬ ದಿನಗಳವರೆಗೂ ಕೂಡ ಕುಂಕುಮ ಹಾಗೇ ಇರುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಅದು ಹತ್ಕೊಳ್ಳುತ್ತೆ. ಆದರೆ ನೀರು ಹಚ್ಚಿ ನಾವು ಕುಂಕುಮ ಹಚ್ಚಿದರೆ ಅಲ್ಲಲ್ಲಿ ಪ್ಯಾಚಿ ಆಗಿರುತ್ತೆ. ಹಾಗೆಯೇ ಕುಂಕುಮ ಬೇಗನೆ ಅದು ಡ್ರೈ ಆದ ತಕ್ಷಣ ಅದು ಉದುರು ಹೋಗುತ್ತೆ. ಬಟ್ ನಾವು ಈ ರೀತಿ ಬಯೋಲಿನ್ ಹಚ್ಚಿಬಿಟ್ಟು ನಂತರ ನಾವು ಕುಂಕುಮ ಹಚ್ಚೋದ್ರಿಂದ ಅದು ಕುಂಕುಮ ಉದುರೋದಿಲ್ಲ. ತುಂಬ ನೀಟಾಗಿ ಹಾಗೆ ತುಂಬ ದಿನಗಳವರೆಗೂ ಕೂಡ ಅದು ಹಾಗೆಯೇ ಇರುತ್ತೆ. ನೋಡಿ, ಈ ರೀತಿ ನಾನೀಗ ಡಿಸೈನ್ ಮಾಡ್ಕೊಂಡಿದ್ನಲ್ಲ ಅದರ ಮೇಲೆ ಪೂರ್ತಿ ನಾನು ವ್ಯಾಸ್ಲಿನ್ ಹಚ್ಕೊಂಡಾಯಿತು. ನಂತರ ನೋಡಿ, ಕುಂಕುಮವನ್ನು ನೀವು ಇಲ್ಲಿ ಹಚ್ಕೋಬೇಕು. ನಾವೇನು ಎಲ್ಲೆಲ್ಲಿ ನಾವು ವ್ಯಾಸ್ಲಿನ್ ಹಚ್ಕೊಂಡಿದ್ವಲ್ಲ ಅಲ್ಲಿ ಪೂರ್ತಿಯಾಗಿ ಈ ರೀತಿ ಕುಂಕುಮವನ್ನು ಹಚ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ನೀವು ಹೀಗೆ ನೋಡ್ತಾ ಇದ್ದರೆ ವರಮಹಾಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸ್ಬೋದು, ಹಾಗೆಯೇ ಗೆಜ್ಜೆ ವಸ್ತ್ರ ಹೇಗೆ ಮಾಡಬಹುದು, ಹಾಗೆ ಅದು ಕೂಡ ಗೆಜ್ಜೆ ವಸ್ತ್ರನ ನಾನಾ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ. ಸೊ ನೀವು ಹೀಗೆ ನೋಡ್ತಾ ಇದ್ದರೆ ಎಲ್ಲವೂ ಕೂಡ ನಿಮಗೆ ತಿಳಿಯುತ್ತೆ. ಹಾಗೆ ಹಾರಗಳನ್ನು, ವಿವಿಧ ಬಗೆಯಲ್ಲಿ ಹಾರಗಳನ್ನು ತೋರಿಸ್ತೀವಿ. ಹಾಗೆಯೇ ವರಮಹಾಲಕ್ಷ್ಮಿಗೆ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ನಾವು ಆಲ್ರೆಡಿ ಹಾಕಿದ್ದೀವಿ, ಹಾಗೆ ಮುಂದೆನೂ ಕೂಡ ಹಾಕ್ತೀವಿ. ಸೊ ಎಲ್ಲರೂ ಕೂಡ ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಓಕೆನಾ. ನೋಡಿ, ಈಗ ನಾನು ಪೂರ್ತಿ ನಾವೆಲ್ಲೆಲ್ಲಿ ವ್ಯಾಸ್ಲಿನ್ ಹಚ್ಕೊಂಡಿದ್ವಲ್ಲ ಅಲ್ಲೆಲ್ಲ ಪೂರ್ತಿಯಾಗಿ ನಾನು ಕುಂಕುಮವನ್ನು ಹಚ್ಕೊಂಡಾಯಿತು. ನಂತರ ಈ ಪೇಪರನ್ನು ನಿಧಾನಕ್ಕೆ ನೀವು ಅದನ್ನು ಎತ್ತಿದರೆ ಆಯಿತು. ನೀಟಾಗಿ ನಾವೇನು ಬರೆದಿಟ್ಕೊಂಡಿದ್ವಲ್ಲ ಆ ಶೇಪಲ್ಲೇ ನಿಮಗೆ ತಿಲಕ ಮೂಡಿ ಬರುತ್ತೆ. ಅಕಸ್ಮಾತ್ ಏನಾದ್ರು ಆಚೆ ಈಚೆ ಸ್ವಲ್ಪ ಏನಾದ್ರು ತಾಗಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಒಂದು ಇಯರ್ ಬಡ್ಸ್ನ ಸಹಾಯದಿಂದ ಅದನ್ನು ನೀಟಾಗಿ ರಿಮೂವ್ ಮಾಡಿಬಿಟ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈಗ ನಾನಿಲ್ಲಿ ವೈಟ್ ಕಲರ್ ಪೇಂಟಿಂದ
ಜಸ್ಟ್ ಸಣ್ಣ ಡಾಟನ್ನು ಇಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಲಂಕಾರ ಮಾಡ್ಕೋಬಹುದು. ಇದರಿಂದಲೂ ಕೂಡ ನೀವು ಚೆನ್ನಾಗಿ ಇದನ್ನು ಡ್ರಾ ಮಾಡ್ಕೋಬಹುದು. ನೋಡಿ, ಇಲ್ಲಿ ಜಸ್ಟ್ ನಾನು ಒಂದು ಸಣ್ಣ ಸಣ್ಣ ಚುಕ್ಕಿನ ಇಟ್ಕೊಂಡ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.